ಆತ್ಮೀಯರೇ, ಶ್ರೀ ಗೋವರ್ಧನ ಗೋಶಾಲೆಯ ವಾರ್ಷಿಕ ಧೇನು ದೀಪೋತ್ಸವ ವಿಶೇಷ ಕಾರ್ಯಕ್ರಮವು ಈ ಪುಣ್ಯತಮವಾದ ದಿವಸದಂದು ಗೋವರ್ಧನ ಗೋಶಾಲೆಯಲ್ಲಿ ನೆರವೇರಿತು. 6 ಗಂಟೆಯಿಂದ ಗೋಶಾಲೆಯಲ್ಲಿ ವಿಶೇಷವಾದಂತಹ ಗೋಪೂಜೆ ಹಾಗೂ ಗೋವೃಂದ ರಕ್ಷಕನಾದ ಗೋಪಾಲಕೃಷ್ಣ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಪೂರೈಸಿ, ತದನಂತರದಲ್ಲಿ ಗೋಕುಲದ ಸಂರಕ್ಷಣೆಗೋಸ್ಕರವಾಗಿ ಆ ಜ್ಯೋತಿರೂಪನಾದಂತಹ ಪರಮಾತ್ಮನಲ್ಲಿ ಸಂಪ್ರಾರ್ಥಿಸಿ ಎಲ್ಲ ಗೋವುಗಳ ಹೆಸರಿನಲ್ಲಿ ದೀಪವನ್ನು ಬೆಳಗಿಸಲಾಯಿತು. ಹಾಗೆಯೇ ಸದಾ ಸರ್ವದ ಗೋವರ್ಧನದ ಉತ್ಕರ್ಷದಲ್ಲಿ ತಮ್ಮ ನೆಮ್ಮದಿಯನ್ನು ಕಾಣುತ್ತಿರತಕ್ಕಂತಹ ಗೋವರ್ಧನ ಗೋಸೇವಾ ಪರಿವಾರದ ಎಲ್ಲ ಆತ್ಮೀಯ ದಾನಿಗಳಿಗೂ, ಮಾತಾ ಭಗಿನಿಯರಿಗೂ, ಹಾಗೆ ವಿಶೇಷವಾಗಿ ಶ್ರೀ ಸ್ವರ್ಣನಂದಿನಿ ಗೋ ಸಂಸ್ಥಾನ ಕಟ್ಟಡಕ್ಕೆ ನಿರಂತರವಾಗಿ ತಮ್ಮಿಂದಲೂ ಹಾಗೂ ತಮ್ಮವರಿಂದಲೂ ವಿಶೇಷವಾದಂತಹ ಎಲ್ಲ ಸಹಕಾರಗಳು ದೊರೆಯುವಂತೆ ಪ್ರಯತ್ನವನ್ನು ನಡೆಸಿ ಸಹಕಾರವನ್ನು ನೀಡುತ್ತಾ ಇರತಕ್ಕಂತಹ ಎಲ್ಲ ಗೋವರ್ಧನದ ಬಂಧುಗಳಿಗೂ ಕೂಡ ಇತೋಪ್ಯತಿಶಯವಾದಂತಹ ಈ ಗೋಪ್ರೇಮವು ಸಂವರ್ಧಿತವಾಗಿ ನಮಗೆಲ್ಲ ಮಾತೃಸ್ಥಾನದಲ್ಲಿರತಕ್ಕಂತಹ ಗೋಮಾತೆ ಎಂದಿಗೂ ಕೂಡ ಅನಾಥ ಅಂತ ಆಗದೇ ಇರತಕ್ಕಂಥ ರೀತಿಯಲ್ಲಿ ಆ ಜ್ಯೋತಿ ಸ್ವರೂಪವು, ಆ ಭಗವಂತನ ಸ್ವರೂಪವು ನಮ್ಮನ್ನು ಮುನ್ನಡೆಸುವಂತೆ ಸಂಪ್ರಾರ್ಥಿಸಿಕೊಳ್ಳಲಾಯಿತು. ಇದೇ ದಿನ ಗೋವರ್ಧನ ಗೋಶಾಲೆಯ ಈ ತಿಂಗಳದ ಮಾಸಿಕ ಅಭಿವೃದ್ಧಿ ಚಿಂತನ ಸಭೆಯೂ ಕೂಡ ನೆರವೇರಿಸಲ್ಪಟ್ಟು, ವಿಶೇಷವಾಗಿ ಸ್ವರ್ಣನಂದಿನಿ ಗೋ ಸಂಸ್ಥಾನ ಕಟ್ಟಡದ ಮಳೆಗಾಲ ನಂತರದಲ್ಲಿ ನಾಳೆಗಿಂದ ಕೆಲಸದ ಮುಂದುವರಿಕೆ ಆರಂಭವಾಗುವುದರ ಬಗ್ಗೆ ಎಲ್ಲ ವಿಧದ ಸಿದ್ಧತೆಗಳನ್ನು, ಜವಾಬ್ದಾರಿ ಹಂಚಿಕೆಗಳ ವಿಚಾರಗಳನ್ನು ಕೂಡ ಯೋಚಿಸಿಕೊಂಡು ಅದರಂತೆ ಮುಂದಿನ ಕಾರ್ಯಪ್ರವೃತ್ತಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದಕ್ಕೆ ಉದ್ಯುಕ್ತರಾಗ್ತಾ ಇದ್ದೇವೆ. ಇನ್ನೂ ವಿಶೇಷವಾಗಿ ಈ ಗೋಸೇವಾ ಕೈಂಕರ್ಯಕ್ಕೆ ಹೆಚ್ಚಿನ ಬಲ ಒದಗುವ ಬಗ್ಗಾಗಿ ಎಲ್ಲ ಭಾಗಗಳಿಗೆ ಇದನ್ನು ತಲುಪಿಸುವ ಅನೇಕ ಕಾರ್ಯಯೋಜನೆಗಳನ್ನು ಕೂಡ ಚಿಂತಿಸಲಾಗಿದೆ. ನಮಸ್ಕಾರ.